ಸರ್, ಅಷ್ಟು ತೊಗೋಬೇಕಾದ್ರೆ ನಮ್ಗೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಇಷ್ಟು ನಮಗೆ ನಾವು ಮಾಡಿದ್ದಕ್ಕೆ ಈ ವಿಜಯಪುರ ಪೊಲೀಸ್ ತಂಡಕ್ಕೆ ನಮ್ಮ ಮತ್ತು CPS ಸರ್ ಅವ್ರ ಟೀಮ್ಗೆ ಎಷ್ಟು ಕೃತಜ್ಞತೆ ನನಗೆ ಮಾತಾಡೋಕ್ಕೂ ಆಗ್ತಿಲ್ಲ, ಅಷ್ಟು ತುಂಬ ಕೊಡ್ತಾ ಇದ್ದೀವಿ ಸರ್. ತುಂಬ ಥ್ಯಾಂಕ್ಸ್ ಸರ್, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಮ್ದು ಆಗಸ್ಟ್ ಹೋಗ್ಬಿಡುದು ಇವು ಪ್ರಕರಣ ಆದ ಮೇಲೆ ಇದು ಕೇಸು ಔಟ್ಕಮ್ ಆಗಿರೋದು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ವಿಜಯಪುರ ಉಪವಿಭಾಗದ ರೂರಲ್ ಗ್ರಾಮೀಣ ಉಪವಿಭಾಗದಕ್ಕೆ ಸಂಬಂಧಪಟ್ಟಂತಹ ಪ್ರಾಪರ್ಟಿ ಅಫೆನ್ಸಸ್ಗಳಲ್ಲಿ ಕಳೆದ ವರ್ಷ ಆದಂತಹ ಪ್ರಕರಣಗಳಲ್ಲಿ ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಅವರಿಂದ ಸ್ವತ್ತು ಮತ್ತು ಮಾಲನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಪ್ರೆಸ್ ಮೀಟನ್ನು ಕರೆಯಲಾಗಿದೆ. ತಮಗೆ ಬಂದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಇವತ್ತು ಒಟ್ಟು 4 ಪ್ರಕರಣಗಳು. ಈ 4 ಪ್ರಕರಣಗಳ ಮೂಲವನ್ನು ನಾವು ಪತ್ತೆ ಹಚ್ಕೊಂಡು ಹೋದಾಗ ನಮಗೆ ಒಟ್ಟು ಪತ್ತೆ ಆಗಿರೋದು 48 ಪ್ರಕರಣಗಳು ಏನು ನಮ್ಮ ಉಪವಿಭಾಗದಲ್ಲಿ ದಾಖಲಾಗಿತ್ತು. ನಮ್ಮ ಉಪವಿಭಾಗ ಮತ್ತು ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ಪೊಲೀಸ್ ಠಾಣೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿಯೂ ಕೂಡ ಇವರ ಮೇಲೆ ಪ್ರಕರಣಗಳು ದಾಖಲಾಗಿತ್ತು. ಒಟ್ಟು 48 ಸ್ವತ್ತಿನ ಪ್ರಕರಣಗಳಲ್ಲಿ 14 ಜನ ಅಂತಾರಾಜ್ಯ ಮತ್ತು ಅಂತರ್ಜಿಲ್ಲಾ ಆರೋಪಿತರನ್ನು ಬಂಧಿಸಿ ಅವರಿಂದ ಸುಮಾರು 65 ಲಕ್ಷ ರೂಪಾಯಿ ಮೌಲ್ಯದ ಬಂಗಾರ, ಆಮೇಲೆ 20 ಲಕ್ಷ ರೂಪಾಯಿ ನಗದು ಹಾಗೂ ಬಳಸಿದಂಥ 2 ಕಾರು ಮತ್ತು ಬೈಕ್ ಅಫೆಂಡರ್ಸ್ ಏನಿದ್ದಾರೆ ಒಟ್ಟು 39 ಬೈಕ್ಸ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ವಿಜಯಪುರ ಗ್ರಾಮೀಣ ಉಪವಿಭಾಗ DSP ಸುಲ್ಫಿ ಅವರ ನೇತೃತ್ವದಲ್ಲಿ ಮತ್ತು CP ಆದಂತಹ ರಮೇಶ್ ಔಜಿ ಮತ್ತು ಜಾನರು ಮತ್ತು ಅವರ ಉಪವಿಭಾಗದ ಎಲ್ಲ PSR ಅವರು ಸೇರಿ ಇವುಗಳನ್ನು ಪತ್ತೆ ಕಾರ್ಯವನ್ನು ಕಳೆದ 2 ತಿಂಗಳಿಂದ ಪ್ರಯತ್ನ ಮಾಡ್ತಾಯಿದ್ರು. ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟು 48 ಪ್ರಕರಣಗಳಲ್ಲಿ ಸುಮಾರು 1,17,30,000 ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ರಕರಣಗಳು. ಮನುಗುಳಿ ಪೊಲೀಸ್ ಠಾಣೆಯಲ್ಲಿ ಮೇ 30ರಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಅದರಲ್ಲಿದ್ದಂಥ ವಿಕ್ಟಿಮು ವಿಜಯಪುರದಿಂದ ಮನುಗುಳಿಗೆ ಹೋಗ್ತಿರ್ಬೇಕಾದ್ರೆ ಬಸ್ಸಲ್ಲಿ ಈ ರೀತಿ ಯಾಕೆ ಕೆಲವೊಂದಿಷ್ಟೇ ಪ್ರಕರಣಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂತಂದರೆ ಜನರಿಗೆ ಇದರ ಬಗ್ಗೆ ಮೆಸೇಜ್ ಹೋಗಲಿ, ಅವರ ಎಚ್ಚರಿಕೆಯಂತ್ರ ಇರಲಿ, ಯಾವ ರೀತಿ ಅವರು ಮೋಸಕ್ಕೊಳಗಾಗ್ತಾರೆ ಅಥವಾ ಯಾವ ರೀತಿಯಂತ ಅವರನ್ನು ಅಟೆನ್ಷನನ್ನು ಡೈವರ್ಟ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಕೆಲವು ಪ್ರಕರಣಗಳನ್ನ ಆಯ್ದು ಅದನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಮನುಗುಳಿಯಲ್ಲಿ ಬಸ್ಸಿಗೆ ಅಂತ ವಿಜಯಪುರದಿಂದ ಬಸ್ಸಿಗೆ ಮನುಗುಳಿಗೆ ಹೋಗ್ತಿರ್ಬೇಕಾದ್ರೆ ಈ ಲೇಡೀಸನ್ನು ಪರ್ಟಿಕ್ಯುಲರ್ಲಿ ವೀಕರ್ ಏನೋ ವಯಸ್ಸಾದಂಥವ್ರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಅಥವಾ ಒಂಟಿ ಮಹಿಳೆಯರಾಗಿರ್ಬೋದು ಅಥವಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಂಥ ಬಸ್ಸುಗಳಲ್ಲಿ ಇವರು ಕೂಡ ಏನೋ ಒಂದು ತಂಡ, ಇವರು ಬೇರೆ ಬೇರೆ ಪ್ಲೇಸಸ್ಗಳಿಂದ ಮಹಾರಾಷ್ಟ್ರದಿಂದಲೂ ಇದ್ದಾರೆ ಮತ್ತು ಕಲಬುರಗಿಯವರು ಇದ್ದಾರೆ. ಸೊ ಮತ್ತು ನಮ್ಮ ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯವರು ಕೂಡ ಇದರಲ್ಲಿದ್ದಾರೆ. ಇವರು ಆ ಬಸ್ಗಳಲ್ಲಿ ಹತ್ತಿ ಏನು ಮಾಡೋದು ಅಂತಂತಂದರೆ ಅವ್ರಿಗೆ ಸಹಾಯ ಮಾಡುವಂಥ ರೀತಿಯಲ್ಲಿ ಮಕ್ಕಳನ್ನ ಅವ್ರಿಗೆ ಸಹಾಯ ಮಾಡಿದಾಗೆ ಅಥವಾ ಸೀಟ್ ಬಿಟ್ಟು ಕೊಟ್ಟಾಗೆ ಅಥವಾ ಅವ್ರಿಗೆ ಕರುಣೆ ಬಂದು ತೋರಿಸಿದಾಗೆ ಅಥವಾ ನೀರು ಕೊಟ್ಟಾಗೆ ಅವ್ರನ್ನ ಒಂದು ರೀತಿ ಕಾನ್ಫಿಡೆನ್ಸಿಗೆ ತೊಗೊಂಡ್ಬಿಟ್ಟು ಅವರಿಗೆ ಸಹಾಯ ಮಾಡೋ ಒಂದು ನೆಪದಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ ಅವರಲ್ಲಿದ್ದಂತಹ ಬ್ಯಾಗು ಅಥವಾ ಸೂಟ್ ಕೇಸು ಅಥವಾ ಅವರ ತಂದಂತಹ ವಸ್ತುಗಳನ್ನ ತೊಗೊಂಡು ಹೋಗುವಂಥ ಒಂದು ಗ್ಯಾಂಗ್ ಇದು. ಸೊ ಈ ಗ್ಯಾಂಗನ್ನು ಕೂಡ ನಮ್ಮವರು ಪತ್ತೆ ಮಾಡಿದ್ದಾರೆ. ಇವರು ನಮ್ಮ ತಿಕೋಟ, ದೇವರಿಪ್ಪರ್ಗಿ, ಬಬಲೇಶ್ವರ, ಆದರ್ಶ್ ನಗರ ಮತ್ತು ಗೋಲ್ ಗುಂಬಜು, ನಿಡಗುಂದಿ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಇವ್ರ ಮಾಡಸ್ ಏನು ಅಂತಂದರೆ ಬಸ್ಸುಗಳನ್ನ ಹತ್ತೋದು, ಬಸ್ಸುಗಳಲ್ಲಿ ಈ ರೀತಿ ಜನರಿಗೆ ಅಟೆನ್ಷನ್ ಡೈವರ್ಷನ್ ಆದರೂ ಮಾಡಿದ್ರು ಅಥವಾ ಅವರ ಗಮನಕ್ಕಿಲ್ದೇ ವಸ್ತುಗಳನ್ನು ತೊಗೊಂಡು ಹೋಗೋದು ಅವರಿಗೆ ಸಹಾಯ ಮಾಡುವಂಥ ನೆಪದಲ್ಲಿ. ಹೀಗೆ ಒಟ್ಟು 7 ಪ್ರಕರಣಗಳಲ್ಲಿ ಈ ಒಟ್ಟು 6 ಜನ ಆರೋಪಿತರನ್ನು ಬಂಧಿಸಿ ಅವರಿಂದ ಸುಮಾರು 1 ಕಾರು ಮತ್ತು 426.20 ಗ್ರಾಮ್ ಬಂಗಾರದ ಆಭರಣಗಳನ್ನ ಹೀಗೆ ಒಟ್ಟು 65 ಲಕ್ಷ ಮೌಲ್ಯದ ವಸ್ತುಗಳನ್ನು ಅವರಿತ್ರ ವಶಪಡಿಸ್ಕೊಂಡಿದ್ದಾರೆ. 2ನೇ ಪ್ರಕರಣ ಮನುಗುಳಿ ಪೊಲೀಸ್ ಠಾಣೆ. ಅದು ಕೂಡ ಏನು ಅಂತಂತಂದರೆ ಪರ್ಟಿಕ್ಯುಲರ್ಲಿ 2 ವೀಲರ್ ಅಫೆನ್ಸಸ್ಸು. ಈ 2 ವೀಲರ್ಗಳ ಅಫೆನ್ಸಸ್ಸುಗಳಂತ ಬಂದಾಗ ನೆಗ್ಲಿಜೆನ್ಸು ಒಂದು ಸ್ವಲ್ಪ ಕಂಡು ಬರುತ್ತೆ. ಯಾಕೆ ಅಂತಂದರೆ ಸುರಕ್ಷಿತ ಪ್ಲೇಸಸ್ಗಳಲ್ಲಿ ಪಾರ್ಕ್ ಮಾಡಿ ಹೋಗಬೇಕಾಗುತ್ತೆ. ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ,
ಈ ಬಸ್ ಸ್ಟ್ಯಾಂಡ್ಸ್ಗಳಲ್ಲಿ ಪಾರ್ಕ್ ಮಾಡಿ ಬೇರೆ ಊರುಗಳಿಗೆ ಹೋಗೋದು, ಅಥವಾ ಯಾವುದೋ ಮರದ ನೆರಳಿದೆ ಅಂತಂತೇಳಿ ಅಲ್ಲಿ ಪಾರ್ಕ್ ಮಾಡಿ ಹೋಗೋದು, ಧಾಬಾ ಇದೆ, ಹೋಟೆಲ್ ಇದೆ, ಅಲ್ಲಿಟ್ಟರೆ ಗಾಡಿ ಏನೂ ಆಗೋಲ್ಲ ಅಂತೇಳಿ ಪಾರ್ಕ್ ಮಾಡಿ ಬೇರೆ ಬೇರೆ ಊರುಗಳಿಗೆ ಹೋಗೋದು, ಅಥವಾ ಕೆಲವೊಂದು ವೆಹಿಕಲ್ಸ್ಗಳಿಗೆ ನಾವು ಇವುಗಳನ್ನ ಚೆಕ್ ಮಾಡಿದಾಗ ಕೀನೇ ಆಪ್ರೇಟ್ ಆಗೋಲ್ಲ, ವಿತೌಟ್ ಕೀ ಕೂಡ ಬೈಕ್ ಸ್ಟಾರ್ಟ್ ಆಗುತ್ತೆ. ಸೊ ಅಂದರೆ ಕೀ ಹೋಗಿರುತ್ತೆ. ಸೊ ದೇರ್ ಇಸ್ ಎ ನೆಗ್ಲಿಜೆನ್ಸ್ ಆಲ್ಸೋ. ಕೆಲವೊಂದಿಷ್ಟು ಇಂಥ ಬೈಕ್ಸ್ಗಳನ್ನು ಕೂಡ ಕಳ್ಳತನ ಆದಂಥ ಪ್ರಕರಣಗಳು ನಮ್ಮ ಮನಗುಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಈ ಒಬ್ಬನೇ ಆರೋಪಿ, ಇವನೊಬ್ಬ ಮಾಡಸ್ ಅಪ್ರೆಂಡಿ, ಇವನು ಆಲ್ರೆಡಿ ಇವನ ಮೇಲೆ ಮನಗುಳಿಯಲ್ಲಿ ಪ್ರಕರಣಗಳಾಗಿ MOBನೂ ಇದ್ದಾನೆ, ಬಾಬು ಜಮಖಂಡಿ ಅನ್ನುವಂಥವನು. ಈ ಒಬ್ಬ ವ್ಯಕ್ತಿಯಿಂದಲೇ ಸುಮಾರು 19 ಮೋಟರ್ ಸೈಕಲ್ಸ್ಗಳನ್ನು ಮನಗುಳಿ ಪೊಲೀಸ್ನವರು ವಶಪಡಿಸ್ಕೊಂಡಿದ್ದಾರೆ. ಅವುಗಳನ್ನ ಕೂಡ ಕೆಲವೊಂದಿಷ್ಟು ಬೈಕ್ಸ್ಗಳನ್ನ ಈಗಾಗಲೇ ನಾವು ವಿಕ್ಟಿಮ್ಸ್ಗಳಿಗೆ ಕೋರ್ಟ್ ಪರ್ಮಿಷನ್ ತೊಗೊಂಡು ಹ್ಯಾಂಡ್ ಓವರ್ ಮಾಡಲಾಗಿದೆ. ಇನ್ನೂ ಕೆಲವೊಂದಿಷ್ಟು ಬೈಕ್ಸ್ಗಳು ನಮ್ಮಲ್ಲಿದೆ. ಇನ್ನೂ ಕೆಲವೊಂದಿಷ್ಟು ಜನ ಏನು ಅಂತಂದರೆ ಬೈಕ್ಗಳು ಕಳ್ಕೊಂಡಿದ್ದಾರೆ, ಬಟ್ ಅವೆಲ್ಲಿ ಕೇಸೇ ಆಗಿಲ್ಲ. ಯಾಕೆ ಕೇಸುಗಳನ್ನು ಅಂದರೆ ಅನ್ಕ್ಲೇಮ್ಡ್ ಥರ ಆಗಿದೆ. ಹಾಗಾಗಿ ಯಾರಾದರೂ ಸಾರ್ವಜನಿಕರು ತಮ್ಮ ಬೈಕ್ಗಳನ್ನ ಕಳ್ಕೊಂಡು ಕೇಸುಗಳು ನೀವು ಕೊಡದೇ ಇದ್ದಿದ್ದ ಪಕ್ಷದಲ್ಲಿ, ತಾವು ಯಾರಾದರೂ ಬೈಕ್ಸ್ಗಳು ಬಿಟ್ಟಿದ್ದಲ್ಲಿ ಅವುಗಳನ್ನ ಹೋಗಿ ನೀವು ಮನಗುಳಿ ಮತ್ತು ವಿಜಯಪುರ ಗ್ರಾಮೀಣದಲ್ಲಿ ತಾವು ವೆರಿಫೈ ಮಾಡ್ಕೋಬೋದು. ಸೊ ಈಗೂ ಕೂಡ ತಮ್ಮದೇ ಬೈಕ್ ಇತ್ತು ಅಂತಂತಂದರೆ ಯು ಕ್ಯಾನ್ ಕ್ಲೇಮ್ ದ ಬೈಕ್. ಸೊ 2ನೇ ಕೇಸು. ಅದೇ ರೀತಿ 3ನೇ ಕೇಸು ಮನಗುಳಿಯಲ್ಲಿ. ಇದು ಸ್ಟ್ಯಾಂಡರ್ಡ್, ಇದೇನು ಈ ರೀತಿಯಾದಂಥ ಪ್ರಕರಣಗಳೇನು ಹೊಸದೇನಲ್ಲ. ಪರ್ಟಿಕ್ಯುಲರ್ಲಿ ದಾವಣಗೆರೆ ಮತ್ತು ಬಳ್ಳಾರಿ, ಹರಪನಹಳ್ಳಿ ಈ ಕೆಲವು ಪ್ರದೇಶಗಳಲ್ಲಿ ಇದೊಂದು ಮಾಡಸ್ ಅಪ್ರೆಂಡಿ ಆದಂಥ ಇದೇ ಮಾಡಸ್ ಅಪ್ರೆಂಡಿ ಇಟ್ಕೊಂಡಿರುವಂಥ ಒಂದು ಅಪರಾಧಿಕ ತಂಡಗಳು ಅಲ್ಲಿ ಇವೆ. ಯಾವ ರೀತಿ ಅಂತಂತಂದರೆ, ನಿಧಿ ಸಿಕ್ಕಿದೆ, ನಕಲಿ ಚಿನ್ನಾಭರಣಗಳನ್ನ ಕೊಟ್ಟು ಮೋಸ ಮಾಡುವಂಥದ್ದು. ನಮಗೆ ನಿಧಿ ಸಿಕ್ಕಿದೆ ಅಂತಂತೇಳಿ ಫೋನ್ ಮಾಡಿ ಹೇಳ್ತಾರೆ. ಸೊ ನಿಧಿ ಸಿಕ್ಕಿದೆ, ನಮಗೆ ದುಡ್ಡು ಬೇಕಾಗಿದೆ ಅರ್ಜೆಂಟಾಗಿ, ಕಡಿಮೆ ಬೆಲೆಗೆ ನಿಮಗೆ ಕೊಡ್ತೀವಿ, ತೊಗೊಂಡೋಗಿ ಅಂತೇಳಿ ಜನ ದುರಾಸೆಗೆ ಬಿದ್ದುಬಿಟ್ಟು ಏನು ಮಾಡ್ತಾರೆ, ಮೋಸಕ್ಕೆ ಹೋಗ್ತಾರೆ. ಸೊ ಇವ್ರ ಮಾಡಸ್ ಅಪ್ರೆಂಡಿ ಏನು ಅಂತಂತಂದರೆ, ಮುಂಚೆ ನಿಮಗೊಂದು ಒರಿಜಿನಲ್ ಕೊಡ್ತಾರೆ, 5 ಗ್ರಾಮನೋ 10 ಗ್ರಾಮೋ ಅಂತಂತೇಳಿ. ಇವರೆಲ್ಲ ಹೋಗಿ ಅದನ್ನೆಲ್ಲ ವೆರಿಫೈ ಮಾಡ್ಕೊಂಬರ್ತಾರೆ, ಹೌದು ಒರಿಜಿನಲ್ ಇದೆ ಅಂತಂತೇಳಿ. ಸೊ ನೆಕ್ಸ್ಟು ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ತಾರೆ, ರೇಟು ಕೂಡ ಅದೇ ರೀತಿ ಆಗುತ್ತೆ. ಇಲ್ಲ ನಾವು ಇನ್ನೂ ಹೆಚ್ಚಿದೆ, ಈ ರೀತಿ ನಿಮಗೆ ಇನ್ನೂ ಹೆಚ್ಚಿನ ನಾಣ್ಯಗಳನ್ನ ಕೊಡ್ತೀವಿ ಅಂತಂಥೇಳಿ ಇವರು ಸ್ಪಾಟನ್ನು ಡಿಸೈಡ್ ಮಾಡ್ತಾರೆ. ಯಾವ ರೀತಿ ಸ್ಪಾಟ್ ಡಿಸೈಡ್ ಮಾಡ್ತಾರೆ ಅಂತಂದರೆ, ಅಲ್ಲಿ ಸಾರ್ವಜನಿಕರು ಯಾರೂ ಇರೋ ಆಗಿಲ್ಲ, CCTV ಇರೋ ಆಗಿಲ್ಲ, ಟೌನ್ ಇರೋ ಆಗಿಲ್ಲ, ಔಟ್ಸ್ಕರ್ಟ್ಸು ಯಾರೂ ಕೂಡ ಬರದೇ ಇರುವಂಥ ಪ್ರದೇಶಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಬರೋದಕ್ಕೆ ಹೇಳ್ತಾರೆ. ಸೊ ನೀವು ಆಲ್ರೆಡಿ ಒಂದು ನಂಬಿಕೆಯನ್ನು ಗಳಿಸ್ಕೊಂಡಿರ್ತಾರೆ. ಏನು ಅಂತಂದರೆ ಒರಿಜಿನಲ್ ಗೋಲ್ಡನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ದುಡ್ಡನ್ನು ಕೊಟ್ಟು ಅದನ್ನು ಟ್ರಸ್ಟನ್ನು ಗಳಿಸ್ಕೊಂಡಿರ್ತಾರೆ. ಹೌದು, ನಮ್ಮ ಹತ್ರ ಇನ್ನೂ ಜಾಸ್ತಿ ಬಂಗಾರ ಇದೆ, ಬೇಕಂದರೆ ತೊಗೊಳ್ಳಿ ಅಂತಂತೇಳಿ. ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸಿ, ಆ ದುರಾಸೆಗೆ ಒಳಪಟ್ಟು ಏನು ಮಾಡ್ತಾರೆ, ಸಾಕಷ್ಟು ರೀತಿಯಲ್ಲಿ ದುಡ್ಡನ್ನು ತೊಗೊಂಡು ಬರ್ತಾರೆ. ತೊಗೊಂಡ್ಬಿಟ್ಟು ಆ ದುಡ್ಡನ್ನು ಕೊಡ್ತಾರೆ. ಇವ್ರೇನು ಮಾಡ್ತಾರೆ, ಅದರ ಜೊತೆಗೆ ನಕಲಿ ಚಿನ್ನದ ನಾಣ್ಯಗಳನ್ನು ಕೂಡ ಕೊಡ್ತಾರೆ. ಅದನ್ನು ಮನೆಗೆ ಹೋಗಿ ನೋಡ್ಕೊಂಡಾದ್ಮೇಲೆ ಗೊತ್ತಾಗುತ್ತೆ ಇದು ನಕಲಿ ಚಿನ್ನದ ನಾಣ್ಯ ಅಂತಂತೇಳಿ. ಇದು ಮಾಡಸ್ ಅಪ್ರೆಂಡಿ ಇದೆ. ಈ ಕೇಸಲ್ಲಿ ಆಗಿರೋದು ಆ ರೀತಿ ಮನೆಗೆ ಹೋಗಿ ನೋಡ್ಕೊಂಡಾದ್ಮೇಲೆ. ಇನ್ನೊಂದು ಮಾಡಸ್ ಅಪ್ರೆಂಡಿ ಇದೆ. ಆ ಟೈಮ್ ಆಫ್ ಟ್ರಾನ್ಸಾಕ್ಷನ್ ಏನು ನಡೀತಾ ಇರುತ್ತಲ್ಲ, ಅವನು ದುಡ್ಡು ಕೊಡ್ತಿರ್ಬೇಕಾದ್ರೆ ಇವರು ಬಂಗಾರ ಕೊಡಬೇಕಾದ್ರೆ ಆರೋಪಿತರು ಏನು ಮಾಡ್ತಾರೆ, ಅದರಲ್ಲೇ ಒಂದಿಬ್ಬರು ಪೊಲೀಸರ ವೇಷನೂ ಹಾಕೊಂಡ್ಬರ್ತಾ ಇರ್ತಾರೆ. ಪೊಲೀಸರು ಬಂದು ಅಂತಂತೇಳಿ ಹೆದರಿಸಿ ಆತನನ್ನು ಓಡಿಸೋದು, ಇವ್ರೂ ಓಡೋಗೋದು. ಆ ರೀತಿಯಾದಂತಹ ಮಾಡಸ್ ಅಪ್ರೆಂಡಿನೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಮುಂಚೆ ಗೋಲ್ ಗುಂಬಜಲ್ಲಿ ಆಗಿತ್ತು. ಅದನ್ನು ಕೂಡ ನಾವು ಪ್ರೆಸ್ ಮೀಟಲ್ಲಿ ಹೇಳಿದ್ವಿ. ಈ ರೀತಿಯಾಗಿ ಅಂದರೆ ಅದಾದಮೇಲೆ ಮತ್ತೊಂದು ಈ ರೀತಿಯಾದಂಥ ಪ್ರಕರಣ ಆಗಿದೆ. ಆದ್ದರಿಂದ ಜನರು ಕೂಡ ಇಂಥ ಏನು ಮೋಸ ಆಗಿರ್ಬೋದು, ಅಥವಾ ಅವರನ್ನು ದುರಾಸೆಗೆ ಒಳಪಡಿಸಿ ಅವ್ರನ್ನ ಜಾಲದಲ್ಲಿ ಬೀಳೋ ರೀತಿಯಾದಂಥ ಒಂದು ತಂಡನೂ ಕೂಡ ಈ ರೀತಿ ಆಪ್ರೇಟ್ ಆಗ್ತಾ ಇರುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ಮನಗುಳಿ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಕ್ರೈಮ್ ನಂಬರ್ 61/25 ಪ್ರಕರಣ ದಾಖಲಾಗಿತ್ತು. ಇದರಲ್ಲಿ ಫಿರ್ಯಾದಿಯವರು ಸಾಕಿನ ಕಲ್ಲೂರು ತಾಲೂಕು ಉದಿಗೀರ್ ಲಾತೂರ್ದವ್ರನ್ನ ಇಲ್ಲಿ ಕರ್ಸ್ಕೊತಾರೆ. ಎಲ್ಲಿ? ಮನಗುಳಿ ಹತ್ರ. ಅವ್ರ ಆರೋಪಿಗಳು ಹರಪನಹಳ್ಳಿ. ಅವ್ರದ್ದು ಪಾಯಿಂಟ್ ಆಫ್ ಪ್ಲೇಸ್ ನೋಡಿ, ಅಂದರೆ ಅವ್ರ ಊರಲ್ಲ ಇವ್ರ ಊರಲ್ಲ, ಸಮ್ವೇರ್ ಇನ್ ಬಿಟ್ವೀನ್, ಯಾವುದಕ್ಕೂ ಸಂಬಂಧ ಇರಲಾರ್ದ ರೀತಿಯಲ್ಲಿ ಕರೆಸ್ಕೊಂಡ್ಬಿಟ್ಟು ಒಟ್ಟು 4 ಜನ ಆರೋಪಿತರನ್ನು ನಾವೀಗ ಬಂಧಿಸಿದ್ದೀವಿ. ಆ ಪ್ರಕರಣದಲ್ಲಿ ಸುಮಾರು 26 ಲಕ್ಷ ರೂಪಾಯಿ ಅಷ್ಟು ದುಡ್ಡನ್ನು ಕಳ್ಕೊಂಡಿದ್ದರು ವಿಕ್ಟಿಮು. ಆ ಕೇಸ್ನಲ್ಲಿ ಈಗ 20 ಲಕ್ಷ ನಗದು ಹಣ ಮತ್ತು ಒಂದು ಕಾರನ್ನು ವಶಪಡಿಸ್ಕೊಂಡಿದ್ದಾರೆ. ಅದು ಕೂಡ ಪ್ರಕರಣ ಪತ್ತೆ ಮಾಡಿದ್ದಾರೆ. ಮತ್ತು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 516/25 ಇದು ಕೂಡ ಬೈಕು ಕಳ್ಳತನದಲ್ಲಿ ಇನ್ವಾಲ್ವ್ ಆದಂಥವ್ರು. ಇವರು ಒಟ್ಟು 3 ಜನ, ಇಬ್ಬರು ನಾಕ್ಟಾನ್ದವರು, ಒಬ್ಬರು ಅತರ್ಗದವರು. ಈ 3 ಜನದಿಂದ ಒಟ್ಟು 20 ಮೋಟರ್ ಸೈಕಲ್ಸ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅವುಗಳನ್ನ ಕೂಡ ಕೆಲವೊಂದು ಜನಕ್ಕೆ ರಿಲೀಸ್ ಆಗಿದೆ, ಕೆಲವೊಂದು ಜನ ರಿಲೀಸ್ ಪ್ರೊಸೆಸಲ್ಲಿದೆ. ಕೆಲವೊಂದು ಅನ್ಕ್ಲೇಮ್ಡ್ ವೆಹಿಕಲ್ಸ್ಗಳನ್ನು ಕೂಡ ಅವರಲ್ಲಿವೆ, ಅಂದರೆ ಅವು ಎಲ್ಲಿ ಪ್ರಕರಣಗಳು ದಾಖಲಾಗಿಲ್ಲ.
ಅಥವಾ ಬೇರೆ ಕಡೆ ಆಗಿರಬಹುದು. ಅವುಗಳನ್ನ ಚೆಕ್ ಮಾಡಿ ಅದನ್ನು ಅವ್ರಿಗೆ ಕೊಡಲಾಗುವುದು. ಆ ಹಿನ್ನೆಲೆಯಲ್ಲಿ ಒಟ್ಟು ವಿಜಯಪುರ ಗ್ರಾಮೀಣ ಉಪವಿಭಾಗದವರು ಮತ್ತು ಅವರ ಇಬ್ಬರು CPI ಮತ್ತು ಅವರ PSI ತಂಡ ಕಳೆದ 2 ತಿಂಗಳಲ್ಲಿ ಈ 14 ಜನ ಅಂತಾರಾಜ್ಯ ಮತ್ತು ಅಂತರ್ಜಿಲ್ಲಾ ಆರೋಪಿತರನ್ನು ಬಂಧಿಸಿ ಸುಮಾರು 48 ಪ್ರಕರಣಗಳನ್ನು ಪ್ರಾಪರ್ಟಿ ಅಫೆನ್ಸಸ್ ಪ್ರಕರಣಗಳನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು 1,17,30,000 ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅವರನ್ನು ನಾನು ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೆ. ಇದರ ಜೊತೆಗೆ ಈಗ ಬೈಕ್ ಕಳ್ಳತನ ಅಂತ ಬಂದಾಗ ಸಾರ್ವಜನಿಕರು ಕೂಡ ಅವರ ಸುರಕ್ಷತೆಗೋಸ್ಕರ GPS ಚಿಪ್ಗಳು ಬರ್ತವೆ. ನಿಮ್ಮ 4 ವೀಲರ್ ಆಗಿರ್ಬೋದು, 2 ವೀಲರ್ GPS ಚಿಪ್ಸು ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ವೆಹಿಕಲ್ಸ್ಗಳನ್ನ ಇಟ್ಕೊಂಡ್ರೂ ಕೂಡ ಸೊ ದ್ಯಾಟ್ ನಿಮ್ಮ ವೆಹಿಕಲ್ ಯಾರೇ ತೊಗೊಂಡೋದ್ರು ಮಾಡಿದ್ರು ಕೂಡ ಯು ಹ್ಯಾವ್ ಸಮ್ ಲೊಕೇಶನ್. ದಟ್ GPS ಚಿಪ್ ಡಸಂಟ್ ಕಾಸ್ಟ್ ಮಚ್, ಇಟ್ ಈಸ್ ಲೆಸ್ ದ್ಯಾನ್ 1,000 rupees 2,000 rupeesಲ್ಲಿ ಸಿಗುತ್ತೆ ನಿಮಗೆ. ಸೊ ಅದನ್ನು ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಇದ್ರೂ ಕೂಡ GPS ಚಿಪ್ ಕಣ್ಣಿಗೆ ಕಾಣೋದೇ ಇಲ್ಲ ನೀವು ಗಾಡಿಯಲ್ಲಿ ಎಲ್ಲಿಟ್ಟಿದ್ದೀರಿ ಅಂತಂತೇಳಿ. ಸೊ ದ್ಯಾಟ್ ದೇ ಕ್ಯಾನ್ ಟ್ರೇಸ್ ದೇರ್ ವೆಹಿಕಲ್. ಸೊ ಅದು ಕೂಡ ಸಾಕಷ್ಟು ಸೇಫ್ಟಿ ಮೆಜರ್ಸ್ಗಳನ್ನ ಕೂಡ ಅವರು ಮಾಡ್ಕೋಬೋದು. ಅದೇ ರೀತಿ 2 ವೀಲರ್ಸ್ ಅಂತ ವಿಚಾರ ಬಂದಾಗ ಈ ಕೆಲವೊಂದಿಷ್ಟು 2 ವೀಲರ್ಸ್ಗಳನ್ನ ನಾವು ವಿಜಯಪುರ ಸಿಟಿ, ಪರ್ಟಿಕ್ಯುಲರ್ಲಿ ಸಿಟಿ ಮತ್ತು ಡಿಸ್ಟಿಕ್ನ ಕೆಲವು ಭಾಗಗಳಲ್ಲಿ ನೋಡ್ತಾ ಇದ್ದೀವಿ. ಮಾಡಿಫೈಡ್ ಸೈಲೆನ್ಸರ್ಸ್ಗಳನ್ನ ಹಾಕ್ಕೊಂಡು ವೆಹಿಕಲ್ಗಳನ್ನ ಚಲಾವಣೆ ಮಾಡೋದು, ದಟ್ ಈಸ್ ಇಲ್ಲಿಗಲ್. ಮೋಟ್ರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ, KP ಆ್ಯಕ್ಟ್ ಪ್ರಕಾರ, ಎವನ್ BNS ಆ್ಯಕ್ಟ್ ಪ್ರಕಾರನ ಕೂಡ ನಾವು ಪ್ರಕರಣಗಳನ್ನ ದಾಖಲಿಸಿ ವೆಹಿಕಲ್ಸ್ಗಳನ್ನು ಸೀಸ್ ಮಾಡೋದಕ್ಕೂ ಅವಕಾಶ ಇದೆ, ಫೈನ್ ಹಾಕೋದಕ್ಕೂ ಕೂಡ ಅವಕಾಶ ಇದೆ. ಈಗಾಗಲೇ ಜಿಲ್ಲೆಯಲ್ಲಿ ಅದರ ಬಗ್ಗೆ ಸ್ಪೆಷಲ್ ಡ್ರೈವ್ ಸ್ಟಾರ್ಟ್ ಆಗಿದೆ. ಅದರ ಜೊತೆಗೆ ಮೆಕ್ಯಾನಿಕ್ಸ್ಗಳು, ಏನು ರಿಪೇರಿ ಮಾಡೋ ಮೆಕ್ಯಾನಿಕ್ಸ್ ಇರ್ತಾರೆ, ಅವ್ರಿಗೂ ಕೂಡ ನಿಮ್ಮ ಮೂಲಕ ಏನು ನಾವು ಹೇಳೋದು ಬಯಸ್ತೀವಿ ಅಂತಂದರೆ ಮಾಡಿಫೈಡ್ ಸೈಲೆನ್ಸರ್ ಮಾಡೋದು ಇಟ್ ಈಸ್ ಮೋಟ್ರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ತಪ್ಪು. ಅದು ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ಮಾಡೋದಷ್ಟೇ ಅಲ್ಲದೆ ಇಟ್ ಈಸ್ ಅಗೇನೆಸ್ಟ್ ದ ಕಾನೂನು. ಹಾಗಾಗಿ ಯಾರು ಮೆಕ್ಯಾನಿಕ್ಸ್ಗಳು ಇದನ್ನು ಮಾಡಿಫೈಡ್ ಸೈಲೆನ್ಸರ್ ಮಾಡಿಕೊಡ್ತಾರೆ ಅವ್ರ ಮೇಲೂ ಕೂಡ ನಾವು ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ಹಾಗಾಗಿ ಮಾಡಿಫೈಡ್ ಸೈಲೆನ್ಸರ್ಸ್ಗಳನ್ನು ನಾವು ಯಾವುದೇ ಕಾರಣಕ್ಕೂ ಅಲೋ ಮಾಡೋಕ್ಕಾಗಲ್ಲ. ಆ ವೆಹಿಕಲ್ಸ್ಗಳನ್ನ ಸೀಸ್ ಮಾಡಲಾಗುತ್ತೆ, ಪ್ರಕರಣಗಳನ್ನ ದಾಖಲು ಮಾಡಲಾಗುತ್ತೆ. ಅದರ ಜೊತೆಗೆ ಸೊ ದಿಸ್ ಟಿಂಟೆಡ್ ಗ್ಲಾಸ್ ಹಾಕುವಂಥ 4 ವೀಲರ್ಸ್ಗಳು ವಿ ಆರ್ ಫೈಂಡಿಂಗ್ ಇಟ್ ಏನು ಅಂತಂದರೆ ಮ್ಯಾನುಫ್ಯಾಕ್ಚರ್ಡ್ ವೆಹಿಕಲ್ಸ್ಗಳಿಗೆ ಇಷ್ಟೇ ಪರ್ಸೆಂಟೇಜ್ ಆದಂತಹ ಏನು ಲೆಸ್ ದ್ಯಾನ್ 70% ಆ್ಯಂಡ್ ಲೆಸ್ ದ್ಯಾನ್ 50% ಸೈಡ್ ವಿಂಡೋ, ಫ್ರಂಟ್ ವಿಂಡೋ, ರೇರ್ ವಿಂಡೋ ಅಂತಂತೇಳಿ ಸ್ಪೆಸಿಫಿಕೇಷನ್ಸ್ ಇದೆ. ಆ ಸ್ಪೆಸಿಫಿಕೇಷನ್ಸ್ ಬಿಟ್ಟು ಈ ಪರ್ಟಿಕ್ಯುಲರ್ಲಿ ರೇಡಿಯಮ್ ಅಂಗಡಿಯವರು, ಈ ರಿಪೇರಿ ಮಾಡೋ ಅಂಗಡಿಯವರು, ಆಮೇಲೆ ಕಾರ್ ಡೆಕೋರ್ ಅಂತಂತಂದರೆ ಈ ಅಲಂಕಾರಿಕ ವಸ್ತುಗಳನ್ನು ಇಟ್ಟು ಮಾಡೋರು, ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಈ ಬ್ಲ್ಯಾಕ್ ಪೇಪರ್ ಸ್ಟ್ರಿಪ್ಸ್ಗಳನ್ನು ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ತಾರೆ. ಇದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರನೂ ಕೂಡ ತಪ್ಪು. ಯಾಕಂತಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದೇರ್ ಪ್ರೈವೇಟ್ ಪ್ರೈವಸಿ. ಸೊ ಹಾಗಾಗಿ ಇವು ಸಾರ್ವಜನಿಕವಾಗಿ ಓಡಾಡ್ತಾ ಇರಬೇಕಾದ್ರೆ ವೆಹಿಕಲ್ದಲ್ಲಿ ಯಾರು ಹೋದರು, ಯಾರು ಬಂದರು, ಹೌದಾ? ಸೊ ಕಿಡ್ನ್ಯಾಪಿಂಗ್ ಕೇಸಸ್ಗಳಾಗಿರ್ಬೋದು, ಅಥವಾ ಯಾರನ್ನಾದರೂ ಕರ್ಕೊಂಡು ಹೋಗೋದು, ರೌಡೀಸ್ಗಳಾಗಿರ್ಬೋದು, ಸಮಾಜಘಾತಕ ಶಕ್ತಿಗಳಾಗಿರ್ಬೋದು, ಅಂಥ ವೆಹಿಕಲ್ಸ್ಗಳಲ್ಲಿ ಓಡಾಡ್ತಾ ಇರ್ತಾರೆ ಅನ್ನುವಂಥ ಒಂದು ದೃಷ್ಟಿಯಿಂದ ಅದು ಪೊಲೀಸರಿಗೆ ಕಾಣಬೇಕಾಗಿರೋದು, ಉಳಿದ ಸಾರ್ವಜನಿಕರಿಗೆ ಕಾಣಬೇಕಾಗಿರೋದು ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಸಾರ್ವಜನಿಕರಿಗೆ ನಿಮ್ಮ ಮೂಲಕ ತಿಳಿಸೋದೇನಾದರೂ ಅಂದರೆ ಯಾರಾದರೂ ಕೂಡ ಈ ಟಿಂಟೆಡ್ ಗ್ಲಾಸಸ್ಗಳನ್ನ ಯೂಸ್ ಮಾಡ್ತಾಯಿದ್ರೆ ದಯವಿಟ್ಟು ಅದನ್ನು ಮೊದಲು ತೆಗಿರಿ, ಇಲ್ಲಾಂದರೆ ಪೊಲೀಸ್ನವರು ಪ್ರಕರಣಗಳನ್ನು ದಾಖಲಿಸ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ 2 ವಿಚಾರಗಳನ್ನ ತಮ್ಮ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತಾ ಇದೆ. ಥ್ಯಾಂಕ್ ಯು. ಮೋಸ್ಟ್ ಆಫ್ ದ ಕೇಸಸ್ ಆರ್ ಫೈಲ್ಡ್ ಇನ್ ಮನಗುಡಿ ಆ್ಯಂಡ್ one last time ಒಂದು ಟ್ಯಾಂಕ್ ದರೋಡೆ ಆಗಿದ್ದು ಮನಗುಡಿ. ಸೊ ವೈ ಮನಗುಡಿ is becoming so popular ಅಲ್ಲಿ? Manugudi PSI is very tactful and smart in identifying these cases. See, point is ರೀಸನ್ ಏನಿಲ್ಲ. ಇಲ್ಲಿ ನೀವು ಒಂದು ನೋಡಬೇಕು, ಮನಗುಡಿ 3 ಪ್ರಕರಣಗಳು ಇದ್ರೂ ಕೂಡ ದ ಸೇಮ್ ಗ್ಯಾಂಗ್ ಹ್ಯಾಸ್ ಆಪರೇಟೆಡ್ ಇನ್ ದ ಡಿಫ್ರೆಂಟ್ ಪ್ಲೇಸಸ್. ಸೊ ವಿ ಹ್ಯಾವ್ ಮೆನ್ಷನ್ಡ್ ಓನ್ಲಿ 4 cases, but whereas the outcome of this entire investigation is 48 cases outburst ಆಗಿರೋದು. ಸೊ 3 ಕೇಸಸ್ನ ಯಾಕೆ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅಂತಂದರೆ ಅದರಲ್ಲಿ ಒಂದು 26 ಲಕ್ಷ ಏನು ನಕಲಿ ಚಿನ್ನದ ನಾಣ್ಯಗಳನ್ನ ಕೊಟ್ಟು ಮಾಡುವಂಥದ್ದು, ಇಟ್ ಇಸ್ ಎ ವೆರೈಟಿ ಆಫ್ ಕೇಸ್. ಮತ್ತು ಬೈಕ್ ಅಫೆನ್ಸ್ ಒಂದು. ಎರಡನೇದು ನಿಮಗೆ ಇದು ಯಾವುದು ಬಸ್ನಲ್ಲಿ ಹೋಗುವಂಥದ್ದು, ಅಟೆನ್ಷನ್ ಡೈವರ್ಷನ್. ಸೊ ಹಾಗಾಗಿ ಟಿಪಿಕಲ್ ಕೇಸಸ್ ವಿ ಹ್ಯಾವ್ ಸೆಲೆಕ್ಟೆಡ್. 48 ಕೇಸಸಲ್ಲಿ ಬೇರೆ ಠಾಣೆದು ನಾವು ಸೆಲೆಕ್ಟ್ ಮಾಡ್ಬೋದಿತ್ತು, ಬಟ್ ದ ಟಿಪಿಕಲ್ ಕೇಸಸ್ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಫಾರ್ ದ ಪ್ರೆಸ್ ನೋಟ್. ಎಸ್, ಇನ್ಸಿಡೆಂಟಲ್, and they have been arrested in other cases also. So
ಸೊ ಅದರ್ ಪೊಲೀಸ್ ಸ್ಟೇಷನ್ ಕೇಸಸ್ಗಳಲ್ಲಿನೂ ಕೂಡ ಅವರು 48 ಪ್ರಕರಣಗಳನ್ನ ನಾನು ಇಟ್ಕೊಂಡು ಹೇಳೋಕ್ಕೆ ಕಷ್ಟ ಆಗುತ್ತೆ, ನಿಮ್ಗೆ ಬರೆಯೋಕ್ಕೂ ಕಷ್ಟ ಆಗುತ್ತೆ. ಮನಗುಳಿಯಲ್ಲಿ ಜಾಸ್ತಿ ಆಗಾಗ್ತೈತೆ ಅಂತ ಮನಗುಳಿ ಹ್ಯಾಸ್ ಡನ್ ಎ ಗುಡ್ ವರ್ಕ್. ಸೊ ಅಲ್ಲಿ ಪ್ರಕರಣಗಳ ಸಂಖ್ಯೆನೂ ಕಡಿಮೆ, ಆಮೇಲೆ ಇಟ್ ಇಸ್ ಅ ವೆರೈಟಿ ಆಫ್ ಕೇಸಸ್. ಸೊ ಅದಕ್ಕೋಸ್ಕರ ಈ 48 ಪ್ರಕರಣಗಳಲ್ಲಿ ಇವು 4 ಪ್ರಕರಣಗಳು ಇಂಟ್ರೆಸ್ಟಿಂಗ್. ಆಮೇಲೆ ಈ ಬಸ್ಗಳಲ್ಲಿ ಆಗಿರುವಂಥ ಪ್ರಕರಣಗಳು ಜನರಲಿ ಸಿಗೋದು ಕಷ್ಟ ಇರುತ್ತೆ, ಎಲ್ಲೋ ಹತ್ತಾರೆ ಎಲ್ಲೋ ಇಳಿದ್ಬಿಟ್ಟು ಹೋಗ್ಬಿಡ್ತಾರೆ. ಇಟ್ ಈಸ್ ದ ಇಂಟರ್ಸ್ಟೇಟ್ ಗ್ಯಾಂಗ್. ಶಿವಮೊಗ್ಗದವರು, ಸೋಲಾಪುರದವರು, ಮಹಾರಾಷ್ಟ್ರದವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಕಲಬುರಗಿಯವರು ಇನ್ವಾಲ್ವ್ ಆಗಿದ್ದಾರೆ. ಸೊ ದೇ ಆರ್ ಆಲ್ರೆಡಿ ಇಂಟರ್ಲಿಂಕ್ಡ್ ಬಟ್ ವರ್ಕಿಂಗ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಇವ್ರದ್ದೇ ಆದಂಥ ಒಂದು ತಂಡ ಹೇಗಿದೆ ಅಂತಂತಂದರೆ, ಇಲ್ಲಿ ಮಾಡಿದ್ದನ್ನು ಕಲೆಕ್ಟ್ ಮಾಡಿ ಬೇರೆ ರಾಜ್ಯಕ್ಕೆ ಹೋಗಿ ಡಿಸ್ಪೋಸ್ ಮಾಡೋ ತಂಡ ಇದೆ. ಕೆಳಗಡೆ ಅಫೆನ್ಸ್ ಮಾಡೋರು ಬೇರೆ ಇದ್ದಾರೆ, ಕಲೆಕ್ಟ್ ಮಾಡೋರು ಬೇರೆ ಇದ್ದಾರೆ, ಡಿಸ್ಪೋಸ್ ಮಾಡೋದು ಬೇರೆ ಸ್ಟೇಟಲ್ಲಿದೆ. ಸೊ ದ್ಯಾಟ್ ಈಸ್ ಹೌ ದಿಸ್ ಕೇಸ್ ಬಿಕಮ್ ಎನ್ ಇಂಪಾರ್ಟೆಂಟ್. ಅಲ್ಲ, ಅದನ್ನೇ ಲಾತೂರವ್ರಿಗೆ ಅವ್ರು ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಓವರ್ ಫೋನ್, ಬಟ್ ಟ್ರಾನ್ಸಾಕ್ಷನ್ನಿಗೆ ಇಲ್ಲಿ ವಿಜಯಪುರಕ್ಕೆ ಕರ್ಸ್ಕೊಂಡಿದ್ದಾರೆ. ಅವರು ಬಂದಿದ್ದಾರೆ, ಇವರು ಬಂದಿದ್ದಾರೆ. ಈಗ ಆಕ್ಸಿಡೆಂಟಲ್ ಅವ್ರಿಗೆ ಕನ್ವಿನ್ಟ್ ಆಗೋಂಗೆ ಈ ಮೆಜಾರಿಟಿ ಬಸ್ ಮೋಸ್ಟ್ ಸಿಗಲ್ಲ. ಜಸ್ಟ್ ನೋಟಿಸ್ ಎಲ್ಲೋ ಹೀರೋ ಕಂಪ್ನಿ ಇದೆ, ಅದು ವಾಯ್ ಅಂದರೆ ಹೀರೋ ಕಂಪ್ನಿಗೆ ಅಷ್ಟು ಸೆಕ್ಯೂರಿಟಿ ಇರೋದಿಲ್ಲ. ಅದು ಜನರು ಅದರ ಮೇಲೆ ಮನಿ ಅದರ ಕಂಪ್ನಿ ಸ್ವಲ್ಪ 90% ಆರ್ ಓನ್ಲಿ ಬಿಲಾಂಗ್ ಟು ಹೀರೋ ಕಂಪ್ನಿ. ಸ್ಪೆಸಿಫಿಕ್ ರೀಸನ್ ವಿ ಹ್ಯಾವ್ ಟು ಲುಕ್ ಇನ್ ಟು ಇಟ್. ನೀವು ಕೂಡ ನೋಡಬೇಕಾದ್ರೆ ಅಲ್ಲ, ನಾವು ವ್ಯಾಲಿಡ್ ಕ್ವಶನ್ನು, ಸೊ ವಿ ಹ್ಯಾವ್ ಟು ಲುಕ್ ಇನ್ ಟು ಇಟ್. ಅದು ಸೇಫ್ಟಿ ಕಡಿಮೆ ಇರ್ತೈತೆ ಅನ್ನೋದು ಈಗ ಅದನ್ನು ಕಮೆಂಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಯಾಕೆ ಏನು ಅಂತಂತೇಳಿ, ಸೊ ವಿಲ್ ಸಿ ಇಟ್ ಏನು. ಮೇ ಬಿ ವಿ ಹ್ಯಾವ್ ಟು ಸಿ ಇಟ್ ವಾಟ್ ದ ಕ್ವಶನ್ ವಾಟ್ ಯು ಹವ್ ರೇಸ್ಡ್ ಇಸ್ ವ್ಯಾಲಿಡ್, ಬಟ್ ವಿ ನೀಡ್ ಟು ಚೆಕ್ ಇಟ್. ಎಸ್ 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 ಮೇ ಬಿ ಮೇಕಿಂಗ್ ಆಫ್ ಡೂಪ್ಲಿಕೇಟ್ ಕೀ ಈಸಿ ಇರ್ಬೋದು, ಅಥವಾ ಹಳೆ ಬೈಕ್ಸ್ಗಳು ಇರ್ಬೋದು. ಸೊ ನೀವು ಬೈಕಲ್ಲಿ ಹೋದ್ರಿ ಅಂತಂತಂದರೆ ಜನರಲಿ ಗೇರ್ಡ್ 2 ವೀಲರ್ಸ್ಗಳಲ್ಲಿ ಹೋದರೆ ಒಂದು ಹೀರೋ ಜಾಸ್ತಿ ಹೋಗುತ್ತೆ. ದೆನ್ ರೀಸೇಲ್ ವ್ಯಾಲ್ಯೂ ಆಯಿತು, ಬಟ್ ನಂಬರ್ ಆಫ್ ವೆಹಿಕಲ್ಸ್ ಮಾರ್ಕೆಟಲ್ಲಿ ಪರ್ಚೇಸಿಂಗ್ ಯಾವ ಜಾಸ್ತಿ ಇದೆ ನೋಡಬೇಕಾಗುತ್ತೆ. ಇವೆಲ್ಲ KTM ಅಂತ ಇಂಥ ಒಂದು ಸ್ವಲ್ಪ ಹೈಯರ್ ವರ್ಷನ್ ಬೈಕ್ಸ್ಗಳು ಬಂದರೆ ಸೇಫ್ಟಿ ಮೆಜರ್ಸ್ ಆರ್ ಮೋರ್ ಅನ್ಕೋತೀನಿ. ಮತ್ತು ಮೇಕಿಂಗ್ ಡೂಪ್ಲಿಕೇಟ್ ಕೀ ಆರ್ ಬ್ರೇಕಿಂಗ್ ದ ಲಾಕ್ ಇಸ್ ಡಿಫಿಕಲ್ಟ್ ಅಂತ ಅನ್ಕೊಳುತ್ತೆ. ವಿ ಹ್ಯಾವ್ ಟು ಸಿ ಇಟ್. ಇನ್ನೊಂದು ಗುಟ್ಕಾ ಸೆಲ್ಲಿಂಗ್ ಸರ್ ಭಾಳ ಕೇಳ್ಬಂತದೆ. ಈ ಗುಟ್ಕಾ ಸುಮಾರು ಕಡೆ ಜಾಸ್ತಿಯಾಗಿ ಗುಟ್ಕಾ ಸ್ಪೆಸಿಫಿಕಲಿ ಇಫ್ ಯು ಟೆಲ್ ಗುಟ್ಕಾ ಮಾವ, ಹಾಂ, ಗುಟ್ಕಾ ಈಸ್ ಎ ಲೈಸೆನ್ಸ್ಡ್ ಆಗುತ್ತೆ. ಇದು ಮಾಣಿಕ್ ಚಂದ್ ಆ್ಯಂಡ್ ಸ್ಟಾರ್ ಇವೆಲ್ಲ ಲೈಸೆನ್ಸ್ಡ್ ISI ಸರ್ಟಿಫಿಕೇಟ್. ಎಸ್. ಸೊ ಈ ಮಾವಾಗೆ ಸಂಬಂಧಪಟ್ಟಂತೆ ಏನು ಆಲ್ರೆಡಿ ದ ಸ್ಪೆಷಲ್ ಡ್ರೈವ್ ಅಂತೂ ಎಲ್ಲ ಕಡೆ ಆಗ್ತಾ ಇರುತ್ತೆ. ಸೊ ಈ ಹಳ್ಳಿಗಳಲ್ಲಿ ಏನು ಈ ತಂಬಾಕು ಮತ್ತು ಅಡಿಕೆ ಮತ್ತು ಸುಣ್ಣ ಇದನ್ನು ಮಿಕ್ಸ್ ಮಾಡಿ ಏನು ತಿಂತಾರೆ, ಇವ್ರು ಏನು ಮಾಡ್ತಾರೆ, ಅದನ್ನು ಪಾನ್ ಶಾಪ್ಸ್ಗಳಲ್ಲಿ ಮಿಕ್ಸರ್ಗಳನ್ನ ಇಟ್ಕೊಂಡ್ಬಿಟ್ಟು ಅದನ್ನು ಸಾಫ್ಟ್ ಪೌಡ್ರ್ ಥರ ಮಾಡಿ ಅದಕ್ಕೆ ಬೇಕಾಗುವಂಥ ಇನ್ನೊಂದು 2 ಮೆಟೀರಿಯಲ್ಸ್ಗಳನ್ನು ಆ್ಯಡಪ್ ಮಾಡ್ತಾರೆ. ಇಟ್ ಈಸ್ ಅ ಲೋ ಕಾಸ್ಟ್ ಕಂಪೇರ್ ಟು ದ ಪ್ಯಾಕ್ಡ್ ಒನ್. ಸೊ ಗ್ರಾಮೀಣ ಭಾಗದಲ್ಲಿ ಅದು ಕಂಡು ಬಂದಿದೆ. ಅದರ ಪ್ರಕಾರ ನಾವು ಏನು ಕೋಪ್ಟಾ ಅಡಿಯಲ್ಲಿ ಸಾಕಷ್ಟು ಪ್ರಕರಣ 900ಕ್ಕಿಂತಲೂ ಹೆಚ್ಚು ಪ್ರಕರಣಗಳನ್ನ ಕೋಪ್ಟಾ ಕಾಯ್ದೆಯಲ್ಲಿ ಲಾಸ್ಟ್ ಇಯರು ನಾವು ಬುಕ್ ಮಾಡಿದ್ದೀವಿ. ಸೊ ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ಆಮೇಲೆ ಈಗ ಯಾರು 2ಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಕಂಡು ಬರ್ತಾರೆ ಅವ್ರನ್ನ ಪ್ರಿವೆಂಟಿವ್ ಆ್ಯಕ್ಷನ್ಸ್ಗಳಲ್ಲಿ ಪ್ರಕರಣಗಳನ್ನ ದಾಖಲಿಸೋದು. ಪ್ರಿವೆಂಟಿವ್ ಆ್ಯಕ್ಷನ್ಸ್ಗಳಾದಮೇಲೂ ಕೂಡ ಅವರು ಕಂಟಿನ್ಯೂ ಮಾಡಿದರು ಅಂತಂತಂದರೆ ಅದನ್ನು ಗಡೀಪಾರಿಗೆ ನಾವು ಫರ್ದರ್ ಆ್ಯಕ್ಷನನ್ನು ತೊಗೋಬೋದು. ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಸಿಬ್ಬಂದಿಗೆ ಒಂದು ಸರ್ಟಿಫಿಕೇಟ್ಸ್ ಕೊಡ್ತೀವಿ, ದೆನ್ ವಿಲ್ ಹ್ಯಾಂಡ್ ಓವರ್ ಪ್ರಾಪರ್ಟಿ ಟು ದ ವಿಕ್ಟಿಮ್ಸ್. ಸಾಧ್ಯನೇ ಆಗ್ತಿರ್ಲಿಲ್ಲ. ಇಷ್ಟು ನಮಗೆ ನಾವು ಮಾಡಿದ್ದಕ್ಕೆ ಈ ವಿಜಯಪುರ ಪೊಲೀಸ್ ತಂಡಕ್ಕೆ ಮತ್ತು ಸರ್ ಅವ್ರ ಟೀಮ್ಗೆ ಎಷ್ಟು ಗೊತ್ತೈತೆ ನನಗೆ ಮಾತಾಡೋಕ್ಕೂ ಆಗ್ತಿಲ್ಲ, ಅದಕ್ಕೆ ತುಂಬ ಕೊಡ್ತಾಯಿದ್ದೀವಿ ಸರ್. ತುಂಬ ಥ್ಯಾಂಕ್ಸ್ ಸರ್, ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಇದೇ ರೀತಿ ನಮ್ಮಂಥ ಹೆಣ್ಮಕ್ಳಿಗೆ ನ್ಯಾಯ ಒದಗಿಸ್ಕೊಡ್ತೀರಾ. ಈ ಬಿಜಾಪುರ ತಂಡನೇ ಅಂದರೆ ಈ ಮನಗುಳಿ ಬ್ಯಾಂಕಿಂದ ಏನಾಗಿದೆ ಅದೊಂದು ದೊಡ್ಡ ಇಶ್ಯೂನೇ ಆಗಿತ್ತು ಸರ್. ಅದನ್ನು ನೀವು ಅದನ್ನು ಸಕ್ಸಸ್ ಮಾಡಿಕೊಟ್ಟಿದ್ದೀರಾ. ನಮ್ಮಂಥ ಹೆಣ್ಮಕ್ಳು ಬಂಗಾರ ಎಷ್ಟೋ ಜನ ಕಳ್ಕೊಂಡಿದ್ದೀವಿ ನಾವು. ಅದು ನಮ್ಗೆ ವಾಪಸ್ ನಮ್ಗೆ ಕೊಡಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸಹ. ಇದೇ ರೀತಿ ನಮ್ಮ ಕುಟುಂಬಕ್ಕೂ, ಆಮೇಲೆ ನಮ್ಮ ತಂದೆ ತಾಯಿಗೂ, ಪ್ರತಿಯೊಬ್ಬರು ಪೊಲೀಸ್ ಸಿಬ್ಬಂದಿ ಇದಕ್ಕೆ ಕಾರಣರಾಗಿರುವಂಥ ಪ್ರತಿಯೊಬ್ಬರು ಪೊಲೀಸ್ ಸಿಬ್ಬಂದಿಗಳಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದಗಳು ಮತ್ತು ಥ್ಯಾಂಕ್ಸ್ ಇಟ್ಕೊಡ್ತೀನಿ ಸರ್.
ಒಳ್ಳೇದಾಗಲಮ್ಮ. ನೆಕ್ಸ್ಟ್ ಟೈಮ್ ಎಚ್ಚರದಲ್ಲಿ ಇದೊಂದು ಪಾಠ ಆಯ್ತು ಸರ್. ಈ ಪಾಠ ನಮ್ಮ ತಪ್ಪನ್ನ ನಿಮ್ಮ ಜವಾಬ್ದಾರಿಯಾಗಿ ತಗೊಂಡು ಅದು ನಮ್ಗೆ ವಾಪಸ್ ನಾವು ವಸ್ತು ನಮ್ಗೆ ಸಿಗಿಸ್ಕೊಟ್ಟಿರೋದಕ್ಕೆ ಮತ್ತೆ ಮತ್ತೆ ನಿಮ್ಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಸರ್. ಅದು ಮನೆಗೆ ಹೋಗಿ ನೋಡಿದ್ರೆ ಆಮೇಲೆ ನಮ್ದು ಸೇಮ್ ಮಾಡಲ್ ಸೊ ಅವರು ಕಂಪ್ಲೇಂಟ್ ಕೊಡೋಕ್ಕೂ ಹೆದರ್ತಾ ಇದ್ರು. ಅಂದರೆ ಪೊಲೀಸರು ಲಾಯಕ್ ಆಗ್ತಾರೆ. ಆದರೆ ನಮ್ದು ವಿಶ್ವಾಸ ಇಲ್ಲ ಪೊಲೀಸರ. ನಮ್ಮ ಜನ ಏನು ಮಾಡ್ತಾರೆ, ಪಂಚಾಂಗ ಕೇಳೋಕ್ಕಾಗ್ತಾರೆ ಇಲ್ಲ ಅಂತಂದ್ರೆ ದೇವರಿಗೆ ಕೊಡ್ಬೇಕಾಗ್ತಾರೆ. ಅದನ್ನು ಮಾಡಿ ನಾವು ಪೊಲೀಸ್ ಇಲಾಖೆಗೆ ಬೇಗ ಬಂದಿದೆ ಅಂದ್ಬಿಟ್ಟು ಅದು ಕಂಪಲ್ಸರಿ ಇರುವಂಥ ಸಿಂಗಮ್ಗಳನ್ನ ನಾವು ಚಲನಚಿತ್ರದಲ್ಲಿ ಮಾತ್ರ ನೋಡಿ ಯೂತ್ಸ್ ಎಲ್ಲ ಅವರಿಗೆ ಬೆನ್ನು ಹಾಕ್ತಾ ಇದ್ದಾರೆ. ಬಟ್ ರಿಯಲ್ ಸಿಂಗಮ್ಗಳು ನೀವು ಇಲ್ಲಿದ್ದೀರ ನಾವು ಮಾತ್ರ ಹೋಗ್ತಾ ಇದ್ದೀವಿ. ಜನರಿಗೆ ಅವೇರ್ನೆಸ್ ಕೊಡಲಿಕ್ಕೆ ಏನು ಕಲಿಸ್ತಾ ಇದ್ದೀವಿ. ನಾವು ಎಲ್ಲ ವಸ್ತುಗಳನ್ನು ಕಳ್ಕೊಂಡಿರೋ ಅಂದರೆ ಮೊದಲು ಪೊಲೀಸರಿಗೆ ನಾವು ತಿಳಿಸ್ಬೇಕು. ಕಳ್ಕೊಳ್ಳೋದು ನಮ್ಮ ಕರ್ತವ್ಯ. ಅದನ್ನು ನೀವು ಹುಡುಕೊಂಡು ನಿಮ್ಮ ಜವಾಬ್ದಾರಿಯಾಗಿ ತಗೊಂತ ಇದ್ದೀರಲ್ಲ, ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. ಅಂದರೆ ನನಗೇನು ಈ ಜನರಿಗೆ ಒಂದು ಪೂರ್ವಾಗ್ರಹ ಸಿಗೋದೇ ಇಲ್ಲ ಏನೋ ಆ ಥರ ಆಗ್ತದೆ. ಇಲ್ಲ ನಿಜಕ್ಕೂ ನಾವು ಟ್ರೀಟ್ ಮಾಡಿದ ರೀತಿಯೂ ನಾನು ನೋಡ್ತಾ ಇದ್ದೀನಿ. ನಾನು ಒಂದು ಕವಿತೆಗಳನ್ನು ಬರೀತಾ ಇರ್ತೀನಿ. ಸೊ ನಾನು ಬಂದೆ ಇಲ್ಲಿದ ಅವೇರ್ನೆಸ್ ಹೇಗಿದೆ, ಇಲ್ಲಿ ವಾತಾವರಣ ಹೇಗಿದೆ ಅಂತ ಬಂದಾಗ ನಾನು ಭಾಳ ಚೆನ್ನಾಗಿ ನಡೆಸ್ಕೊಂಡ್ರು. ಇಲ್ಲಿ ನನ್ನ ಮಕ್ಕಳು PS ಅವ್ರ ಹೆಸರು ಕೂಡ ನಮ್ಗೆ ಗೊತ್ತಿಲ್ಲ. ಶ್ರೀಕಾಂತ್ ಕಾಂಬ್ಳೆ ಬಾರಮ್ಮ. ಅವ್ರ ಹೆಸರು ಕೂಡ ಗೊತ್ತಿಲ್ಲ ಸರ್. ಅವ್ರಿಗೆ ಅವ್ರು ಬಂದು ನಾವು ಧನ್ಯವಾದ ಹೇಳಿದಾಗ ನಾವು ಮತ್ತೆ ಆಕೆ ನಡಕ್ತಾ ಇದ್ದಳು. ಅವ್ರಿಗೆ ಅವ್ರ ತಾಯಿ ಥರ ಅವರನ್ನು ಸಂತೈಸಿ ಕಳಿಸಿದ್ರು. ಇಲ್ಲ ಮನೆಗೆ ಸಿಕ್ಕಿದೆ ತಗೊಂಡು ಹೋಗ್ತಾರೆ ಅಂತ. ಆಮೇಲೆ ಅವಧಿ ಸರ್ ಹತ್ರ ಹೋದಾಗ ಹಿರಿಯರದಾರ ಅಂತ ಹೇಳಿ ನಮ್ಮನ್ನು ಎದುರಿಸಿದ್ದು ಆವಾಗೇ ಬಂದು ಮಾತಾಡಿದ್ರು ಸರ್. ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಘನತೆಯಲ್ಲಿ ನೀವು ಎಷ್ಟು ಎತ್ತರದಲ್ಲಿ ಇರ್ತೀರಿ, ಆದರೂ ಚಿಕ್ಕವ್ರ ಥರ ಬಂದ್ಕೊಂಡು ನಮ್ಮ ಸಲಹೆಗಾರನ ಹೇಳ್ತೀವಿ ಅಂತಂತಂದರೆ ನನಗೆ ಎಷ್ಟು ದುಡ್ಡು ಹಾಕಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮೊದಲಿಗೆ ನಿಜವಾಗ್ಲೂ ಬರ್ತಾ ಇಲ್ಲ. ಸೊ ನಾನು ಎಲ್ಲ ಪೊಲೀಸ್ ಇಲಾಖೆಗೆ ರಿಟೈರ್ಡ್ ಅಂಗನವಾಡಿ ಟೀಚರ್ಸ್ ಇನ್ನೊಂದೇನು ವಸ್ತುಗಳಿಗೆ ಸೇವನೆ ಕಳ್ಕೊಳ್ಳಿಕ್ಕೂ ಹೋಗ್ತಾರೆ. ಹಾಸ್ಯ ಬಿಡ್ತಾರೆ. ಅದನ್ನು ಕೂಡ ಮಾಡಬಾರ್ದು ಸಾರ್ವಜನಿಕ. ನಾವು ನಮ್ಮ ಆಗಿರೋದು ನಮ್ಮ ಜಾಗೃತಿಯಿಂದ ಆಗಿರೋದು ಅದನ್ನು ಎಲ್ಲರಿಗೂ ಪೊಲೀಸ್ ಇಲಾಖೆ ನಾನು ಇಲ್ಲಿ ಬಂದು ಯಾಕೆ ಸುಸ್ತೀನಿ ಅಂತ ಪಾಪ ನಿಮ್ಗೆ ಗೊತ್ತಿರಲ್ಲ, ನಾನೇನು ಅಂತ ಗೊತ್ತಿರಲ್ಲ. ಆದರೂ ನಾವು ನಿಮ್ಮೆಲ್ಲ ಬರೋದು ಅಷ್ಟು ಒಳ್ಳೆಯದಲ್ಲ. ನಾವು ಕೂಡ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಕೂಡ ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ಸಾಮಾಜಿಕವಾಗಿ ಜವಾಬ್ದಾರಿ ತಗೊಳ್ಳೋದು ನಾಯಕರೆಲ್ಲ ಸರ್. जुड़े रहिएगा आपके अपने चैनल बीजापुर समय के साथ।